ಹಾಯ್, ಇವತ್ತು ನಾನು ಮಲೆನಾಡಲ್ಲಿ ಅಡಿಕೆ ಕೊಯ್ಲು ಹೇಗಾಗತ್ತಂತ ಹೇಳ್ತೀನಿ. ಫಸ್ಟು ಯಾವತ್ತು ಕೊನೆ ತೆಗಿತೀವೋ ಮುಹೂರ್ತ ಅಂತ ಮಾಡ್ತೀವೋ ಆವತ್ತಿನ ದಿನ ನಾವು ಒಂದು ಮರಕ್ಕೆ ಪೂಜೆ ಮಾಡಿ ಕಾಯಿ ಹೊಡೆದು ಅಕ್ಕಿನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅಲ್ಲಿ ಒಂದು 5 ಕೊನೆನ ತೆಗಿತೀವಿ. ಆಮೇಲೆ ನಮಗೆ ಯಾವಾಗ ಅದನ್ನು ತೆಗಿಬೇಕು ಅಂತ ಅನಿಸುತ್ತೋ ಆವಾಗ ತೆಗಿಬಹುದು. ಹೆಚ್ಚಾಗಿ ಎಲ್ಲರೂ ವಿಜಯದಶಮಿ ದಿವಸ ತೆಗಿತಾರೆ, ಮುಹೂರ್ತ ಅಂತ ಮಾಡ್ತಾರೆ. ಆಮೇಲೆ ಯಾವಾಗ ಕೊನೆ ಬಂದಿದೆ ನೋಡಿ ತೆಗಿತಾರೆ. ಹಿಂದೆಲ್ಲ ಇದು ನೇಣ್ಗೊನೆ ಅಂತ ಮಾಡ್ತಾಯಿದ್ರಂತೆ, ಬಟ್ ಇವಾಗೆಲ್ಲ ಈ ಥರ ತೆಗಿತಾರೆ. ಇವಾಗ ಟೆಕ್ನಾಲಜಿ ಇನ್ನೂ ಮುಂದುವರೆದು ಅಲ್ಯೂಮಿನಿಯಂ ದೋಟಿ ಕೂಡ ಸಿಗ್ತಾಯಿದೆ, ಬಟ್ ಅದು ತುಂಬಾ ಡೇಂಜರು. ಈ ಥರ ಕೊನೆ ತೆಗೆಯೋದು ಒಳ್ಳೆಯದು. ಇಲ್ಲಿ ಕೊನೆ ತೆಗಿಬೇಕಾದ್ರೆ ಕೊನೆಗಾರೊಬ್ಬರು, ಬುಟ್ಟಿ ಕೊಡೋಕ್ಕೆ ಒಬ್ಬರು, ಅಡಿಕೆ ಕೊನೆ ಹಿಡಿಲಿಕ್ಕೊಬ್ಬರು, ಉದ್ರಾಸ್ಲಿಕ್ಕೊಬ್ಬರು ಅಂತ ಹೀಗೆ ಒಂದು 4-5 ಜನ ಇರಬೇಕು. ಆವಾಗ ಪಟ ಅಂತ ಕೆಲಸ ಆಗುತ್ತೆ. ಹೆಚ್ಚಾಗಿ 3 ಕೊಯ್ಲು ಮಾಡ್ತಾರೆ. ಫಸ್ಟ್ ಕೊಯ್ಲು, ಸೆಕೆಂಡ್ ಕೊಯ್ಲು, 3ನೇ ಕೊಯ್ಲು ಅಂತ ಹೇಳಿ. ಫಸ್ಟ್ ಕೊಯ್ಲಲ್ಲಿ ಜಾಸ್ತಿ ಇರೋಲ್ಲ, ಹಣ್ಣು ಅಡಿಕೆ ತುಂಬ ಆಗಿರುತ್ತೆ. ಹಾಗೆ ಮಂಗಗಳು ಕೂಡ ತಿಂದು ಹಾಕಿರ್ತವೆ. ಸ್ವಲ್ಪ ಆರಿಸ್ಬೇಕಾಗತ್ತೆ ಅಲ್ಲಿ ಯಾವುದ್ಯಾವುದು ಬೆಳ್ತಿದೆ ಅಂತ ಹೇಳಿಬಿಟ್ಟು. 2ನೇ ಕೊಯ್ಲಲ್ಲಿ ಸ್ವಲ್ಪ ಅಡಿಕೆ ಕೊನೆ ಜಾಸ್ತಿ ಸಿಗುತ್ತೆ. 3ನೇ ಕೊಯ್ಲಲ್ಲಿ ಏನೇನು ಉಳಿದಿರುತ್ತೋ ಅದನ್ನೆಲ್ಲ ಸೇರಿಸಿನೇ ಕೊನೆ ತೆಗೆಯೋದು. ಈ ಸಲ ಏನಾಗ್ಬಿಟ್ಟಿದೆ ಅಂದರೆ ಮಳೆ ಜಾಸ್ತಿ ಆಗಿ ಎಲ್ಲ ಕಡೆಯೂ ಕೊಳೆ ರೋಗ ಶುರು ಆಗಿರೋದ್ರಿಂದ ಅಡಿಕೆಗಳು ಅರ್ಧಕ್ಕರ್ಧ ಹಾಳಾಗಿದೆ. ಈ ಥರ ಗೋಣಿ ಕೊನೆ ಹಿಡಿಯೋದ್ರಿಂದ ಒಂದು ತುಂಬಾ ಸೇಫಾಗಿರಬೇಕು, ಇಲ್ಲಾಂದರೆ ಕಾಯಿ ಮೇಲಿಂದ ಹಾಕೋದ್ರಿಂದ ಕಣ್ಣು ಮೇಲೆ ಎಲ್ಲ ಬೀಳೋ ಸಾಧ್ಯತೆಗಳಿರುತ್ತೆ. ಕೊನೆ ಕೂಡ ಮೈ ಮೇಲೆ ಬೀಳುವಂಥ ಸಾಧ್ಯತೆ, ಹಾಗೆ ತುಂಬ ಸೇಫಾಗಿ ಕೊನೆ ಹಿಡಿಬೇಕಾಗತ್ತೆ. ಕೊನೆ ತುಂಬ ಹತ್ತಿರದಲ್ಲಿ ತೋಟ ಇದ್ದರೆ ಹೊತ್ಕೊಂಬಂದು ಹಾಕ್ಬೋದು, ಇಲ್ಲ ಅಂತಂದರೆ ಪಿಕಪ್ಪು ಆ ಥರದ್ರಲ್ಲಿ ತೊಗೊಬಂದು ಹಾಕ್ಕೊಳ್ತಾರೆ. ಹೀಗೆ ತಕ್ಷಣವೇ ಉದ್ರ ಆರಿಸ್ಕೊಂಡ್ಬಿಟ್ರೆ ಒಂದೇ ಕಡೆ ಇದಾಗಿಬಿಡತ್ತೆ. ಕೆಲವೊಂದೊಂದು ಕಡೆ ಚೇಣಿ ಅಂತ ಮಾಡ್ತಾರೆ. ಅದು ಹೇಗಂತಂದರೆ ಈಗ ನಮ್ಮ ತೋಟದಲ್ಲಿ ಎಷ್ಟು ಅಡಿಕೆ ಇದೆ ಅಂತ ನೋಡಿ ಅದ್ರ ಮೇಲೆ ವಹಿಸ್ಕೊಳ್ಳೋಂಥದ್ದು. ಅಂದರೆ ಈಗ ಅವ್ರಿಗೆ ಗೊತ್ತಿರತ್ತೆ ಅಲ್ವಾ, ಇಷ್ಟು ಕ್ವಿಂಟಲ್ ಆಗುತ್ತೆ ಅಂದರೆ ಇಷ್ಟು ಅಡಿಕೆ ಅಂತ ಹೇಳಿ, ಇಷ್ಟು ಅಮೌಂಟ್ ಅಂತ ಹೇಳಿಬಿಟ್ಟು ಅವ್ರು ಚೇಣಿ ಕೊಡ್ತಾರೆ. ಇನ್ನು ಕೆಲವೊಂದೊಂದು ಕಡೆ ಈಗ 1 ಕ್ವಿಂಟಲ್ಲು ಹಸಿ ಅಡಿಕೆಗೆ 13 kg ಒಣ ಅಡಿಕೆ, ರಾಶಿ ಇಡೀ ಅಡಿಕೆನ ಕೊಡಬೇಕು ಅಂತ ಹೇಳಿ ಮಾತಾಗತ್ತೆ. ನಾವು ರಿಟರ್ನ್ ಅಡಿಕೆ ಮಾಡೋದು ತುಂಬ ಒಳ್ಳೆಯದು, ಯಾಕೆಂದರೆ ಲಾಸ್ ಆಗೋಲ್ಲ ಅದರಲ್ಲಿ. ಆದ್ರೂ ತುಂಬ ಕಡಿಮೆ ಲಾಸ್ ಆಗೋದು, ಕಡಿಮೆ ಅದು ಎಲ್ಲ ಸ್ವಲ್ಪ. ಅದೇ ನಾವು ಇಡೀ ತೋಟನ ವಹಿಸ್ಕೊಳ್ಳೋದ್ರಿಂದ ತುಂಬ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ನಮ್ಮ ಮನೆಯಲ್ಲಿ ತೋಟ ಮನೆ ಹತ್ತಿರ ಇರೋದ್ರಿಂದ ನಾವು ಹೊತ್ಕೊಂಡು ಬಂದು ಬುಟ್ಟಿಗೆ ತುಂಬಿಸ್ಕೊಂಡು ಹೊತ್ಕೊಂಡ್ಬಂದು ಹಾಕ್ಕೊಳ್ತೀವಿ. ನಾವು ಮನೆಯಲ್ಲಿ ಮೊದಲೆಲ್ಲ ಕೈ ಸುಲ್ತ ಆಗಿದ್ದರಿಂದ ಅದನ್ನು ಅಡಿಕೆನ ಕುತ್ರೆ ಮಾಡ್ತಾಯಿದ್ವಿ. ಇವಾಗ ನಾವು ಹಾಗೆ ಬಡಿದು ಉದ್ರು ಮಾಡೋದ್ರಿಂದ ಕುತ್ರೆ ಏನೂ ಹಾಕಲ್ಲ, ಹಾಗೆ ತೊಗೊಬಂದುಬಿಟ್ಟು ಹೀಗೆ ಹಾಕ್ತೀವಿ. ಮೊದಲೆಲ್ಲ ಕೈ ಸುಲ್ತ ಮಾಡ್ತಿದ್ದರಿಂದ ಒಂದು ಕೊಯ್ಲು ಒಂದು 15 ದಿನ 20 ದಿನ ತನಕ ಆಗೋದು. ಆದರೆ ಇವಾಗ ಮಿಷನ್ ಹೋಗಿ ಬೇಗನೆ ಮುಗಿದೋಗುತ್ತೆ. ಅಂದರೆ ಮುಕ್ಟೊಂದು ತೆಗೆದಾಗತ್ತೆ, ಅದ್ರ ಉಳಿದಿದ್ದು ಗೋಡ್ ಸುಲಿಯೋರಾದರೆ ಸುಲಿಬೋದು, ರಿಜೆಕ್ಟ್ ಬಂದಿರೋವಂಥದ್ದು. ಇಲ್ಲ ಅಂತಂದರೆ ಅದಕ್ಕೂ ಕೂಡ ಮಿಷನ್ ಇದೆ, ಅದಕ್ಕೂ ಹಾಕ್ಬೋದು. ಇವಾಗ ಉದ್ರು ಮಾಡೋಂಥ ಮಿಷನ್ ಇದೆ, ಬಟ್ ನಮ್ಮ ಮನೆಯಲ್ಲಿ ಇವಾಗಿನ್ನ ತೊಗೊಂಡಿಲ್ಲ. ನಾವು ಇದೇ ಥರ ಒಂದು ಪೈಪ್ಗೆ ಕೊನೆನ ಹಾಕ್ಕೊಂಡು ಅದನ್ನು ಬಡಿತೀವಿ. ಮತ್ತೇನಂತಂದರೆ ಹಣ್ಣಡಿಕೆ ಸಪ್ರೇಟ್ ಹಾಕ್ಕೊಳೋದ್ರಿಂದ ನಮ್ಗೊಂದು ಸ್ವಲ್ಪ ರಿಜೆಕ್ಟ್ ಕಡಿಮೆ ಬರುತ್ತೆ. ಹಸಿರು ಅಡಿಕೆಯಲ್ಲಿ ರಿಜೆಕ್ಟ್ ಕಡಿಮೆ ಇರುತ್ತಲ್ಲ, ಹಾಗಾಗಿ ಈಸಿ ಆಗುತ್ತೆ. ಇದು ನಮ್ಮದು 2 ಬೆಲ್ಟ್ ಮಿಷನ್ನು ಅಂತಂದರೆ ನಮಗೆ ಓಕೆ. ಈಗ ಮನೆ ಅಡಿಕೆ ಮಾಡೋದಾದರೆ ಓಕೆ, ಬಟ್ ಚೇಣಿ ಮಾಡೋವಂಥದ್ದಾದರೆ 2 ಬೆಲ್ಟು ಆಗೋಲ್ಲ. ಅಂದರೆ ಬರೋರಿಗೆ ಸಪ್ಲೈ ಕೊಡೋಕ್ಕೆ ತುಂಬ ಲೇಟ್ ಆಗುತ್ತೆ. ಈ ಥರ ಜಾಲರಿ ಇಟ್ಟು ನಾವು ಅಡಿಕೆ ಹಾಕೋದ್ರಿಂದ ಅಲ್ಲಿ ಕಸ ಕಲ್ಲು ಏನಾದ್ರು ಇದ್ದರೆ ಅದು ಕೆಳಗೆ ಬೀಳತ್ತೆ. ನಾವು ಡೈರೆಕ್ಟ್ ಮಿಷನಿಗೆ ಹಾಕಿದ್ರೆ ಮಿಷನ್ ಕೂಡ ಹಾಳಾಗುತ್ತೆ. ಈ ಥರ ಕೆಳಗೆ ಉದ್ರೋದ್ರಿಂದ ಮಿಷನ್ ಏನೂ ಹಾಳಾಗಲ್ಲ. ಈ 2 ಬೆಲ್ಟ್ ಮಿಷನ್ ಆದರೆ ಇಬ್ಬರು ಸಾಕು. ಅಂದರೆ ಒಬ್ಬರು ಉದ್ರ ಹಾಕಲಿಕ್ಕೆ, ಮತ್ತೊಬ್ಬರು ಅಲ್ಲಿ ಇದರಲ್ಲಿ ಇಡೀ ಅಡಿಕೆ ಬರುತ್ತಲ್ಲ ಅದನ್ನು ನೋಡ್ಕೊಳ್ಳೋಕ್ಕೆ. ಈ ಥರ ಇಲ್ಲಿ ಫಸ್ಟ್ನೇದರಲ್ಲಿ ರಿಜೆಕ್ಟ್ ಬರುತ್ತೆ,
ಅಂದರೆ ಅಂದರೆ ತೀರಾ ದೊಡ್ಡ ದೊಡ್ಡ ಅಡಿಕೆ ಎಲ್ಲ ಅದು ಸಿಗಲ್ಲ ಸುಲಿಯೋಕ್ಕೆ, ಅದು ರಿಜೆಕ್ಟ್ ಆಗೇ ಬಂದಿರುತ್ತೆ. ಆಮೇಲೆ ಅಲ್ಲಿ ಹಣ್ಣಡಿಕೆ ಹಾಕಿದಾಗ ಅಲ್ಲಿ ಸಿಕ್ಕೊಂಡ್ಬಿಡತ್ತೆ, ಅದನ್ನು ನಾವು ಕೋಲ್ ಹಾಕಿ ತಗೊಳ್ತಾ ಇರಬೇಕು, ಇಲ್ಲ ಅಂತಂದರೆ ಅಡಿಕೆ ಜಾಮ್ ಆಗಿಬಿಡತ್ತೆ. ಹಾಗಾಗಿ ತಗೊಳ್ತಾ ಇರಬೇಕು. ಅಲ್ಲಿ ಕೆಳಗಡೆದ್ರಲ್ಲಿ ಇಡೀ ಅಡಿಕೆನೂ ಬರುತ್ತೆ, ರಿಜೆಕ್ಟು ಬರುತ್ತೆ, ಅಂದರೆ ಜಾಸ್ತಿ ಈ ಥರ ಮುಟ್ಟಿರೋದು ಬರುತ್ತೆ. ಅದನ್ನು ನೋಡಿಕೊಂಡು ಅದರಲ್ಲಿ ಇಡೀ ಕಾಯಿ ಬಂತಂದರೆ ಅದನ್ನು ಎಕ್ಸ್ಟ್ರಾ ಬುಟ್ಟಿಗೆ ಹಾಕ್ಕೊಳ್ಬೇಕಾಗತ್ತೆ. ಇನ್ನು ಆ ಕೆಳಗಡೆ ಇರೋದ್ರಲ್ಲಿ ತುಂಬ ಚಿಕ್ಕ ಚಿಕ್ಕ ಅಡಿಕೆ ಎಲ್ಲ ಇರುತ್ತಲ್ಲ, ಅದೆಲ್ಲ ಅದು ಕೆಳಗಿಂದ್ರಲ್ಲಿ ಬರುತ್ತೆ. ಅದಕ್ಕೆ ನಾವು ಒಂದು ಎಕ್ಸ್ಟ್ರಾ ಚೀಲ ಹಾಕಿಟ್ಟಿರ್ತೀವಿ, ಯಾಕಂದರೆ ಅದಕ್ಕೆ ಬಿದ್ದರೆ ಅದನ್ನು ಮತ್ತೆ ಆರಿಸ್ಕೊಳ್ಬೇಕು. ಬಟ್ ಅದು ಆರಿಸೋದು ತುಂಬ ದೊಡ್ಡ ಕೆಲಸ ಅದು. ಇಲ್ಲಿ ಈ ಥರ ಇರೋದ್ರಿಂದ ಅಲ್ಲಿ ಪುಡಿ ಎಲ್ಲ ಕೆಳಗೆ ಬಂದು ಬಿದ್ದಿರುತ್ತೆ. ಇಲ್ಲ ಅಂತಂದರೆ ಈ ಥರ ಮಾಡಿಸಿಲ್ಲ ಅಂತಂದರೆ ಪುಡಿ ಮತ್ತು ಸಿಪ್ಪೆ ಎಲ್ಲ ಒಟ್ಟಾದರೆ ಎರಡು ಕೆಲಸ ಹೋಗಿ ಈ ಥರ ಆದರೆ ತುಂಬ ಒಳ್ಳೆಯದು. ಈ ಕಡೆ ಸಿಪ್ಪೆ ಬೀಳ್ತಾ ಇರುತ್ತೆ, ಈ ಕಡೆ ಪುಡಿ ಬೀಳ್ತಾ ಇರುತ್ತೆ. ಒಂದು ಅಂತಂದರೆ ಸಿಪ್ಪೆ ಏನಾದರೂ ಗಾಡಿ ಏನಾದರೂ ಇದ್ದರೆ ಸಿಪ್ಪೆನ ಡೈರೆಕ್ಟಲ್ಲಿ ಹಾಕಿದ್ರೆ ತುಂಬ ಈಸಿ, ಅಂದರೆ ತೊಗೊಂಡು ಹೋಗೋದು ಈಸಿ ಆಗುತ್ತೆ. ಇದು ಮಿಷನ್ ಅಂದರೆ ಇದು ಪೆಟ್ರೋಲ್ ಮಿಷನ್, ಕರೆಂಟ್ ಇಲ್ಲದಾಗ ಪೆಟ್ರೋಲನ್ನು ಹಾಕ್ಕೊಂಡು ಹೊಡೆಯುವಂಥದ್ದು. ಬಟ್ ಕರೆಂಟ್ಗಿಂತ ಪೆಟ್ರೋಲ್ ಮಿಷನಲ್ಲಿ ನಮ್ಗೆ ಅಡಿಕೆ ತುಂಬಾ ಫಾಸ್ಟಾಗಿ ಆಗುತ್ತೆ. ಕರೆಂಟ್ ಸ್ವಲ್ಪ ಸ್ಲೋ. ಈ ಥರ ಹಾಕ್ಕೊಂಡಿರ್ತೀವಿ. ಇದರಲ್ಲಿ ಅದು ಮುಕ್ಕು ತೆಗೆದು ಅದನ್ನು ಒಂದು ಬುಟ್ಟಿಗೆ ಹಾಕ್ಕೊಳ್ಬೇಕು. ಅದ್ರಲ್ಲಿ ಮಿಸ್ಸಾಗಿ ಇಡಿಕಾಯಿ ಬಂದರೆ ಅದನ್ನೊಂದು ಬುಟ್ಟಿ ಹಾಕ್ಕೋಬೇಕು. ಆಮೇಲೆ ಇದು ರಿಜೆಕ್ಟ್ ಬಂದರೆ ಅದಕ್ಕೊಂಥರ. ಹೀಗೆ ಬೆಳಗ್ಗೆ ಮುಂಚೆ ಇದ್ದು ಬೆಂಕಿ ಹಚ್ಕೋತಾರೆ ಒಲೆಗೆ, ಅಡಿಕೆ ಒಲೆಗೆ. ನಮ್ಮ ಹಂಡೇಲಿ 140 kg ಹಸಿ ಅಡಿಕೆ ಹಾಕಿದ್ರೆ 70 kg ಆಗೋಷ್ಟು ಒಣ ಅಡಿಕೆ ಸಿಗುತ್ತೆ. ಇದು ಕುದಿ ಬರ್ತಾ ಇರೋದು. ಇದು ಒಂದು ಕುದಿ ಬಂದ್ರ ಮೇಲೆ 1.5 ಗಂಟೆ ಅಷ್ಟು ಬೇಕು ಅಂತೆ ಬೇಯಿಸಲಿಕ್ಕೆ. ಕೆಲವೊಬ್ಬರು ಇನ್ನೂ ಬೇಗ ಬೇಯಿಸ್ತಾರೆ, ಬಟ್ ನಮ್ಮ ಮನೆಯಲ್ಲಿ ಒಟ್ಟು ಕಡಿಮೆ ಅಂತಂದ್ರೂ ಫಸ್ಟ್ ಹ್ಯಾಂಡ್ ಅಂತೂ 5 ಗಂಟೆ ಅಂತೂ ಹಾಗೇ ಆಗುತ್ತೆ. ಅದು ನೀಟಾಗಿ ಕುದೀತಾ ಇರುತ್ತೆ. ಅದು ನಮಗೆ ಬೆಂದಿದೆ ಅಂತ ಗೊತ್ತಾಗೋಕ್ಕೆ ಹೀಗೆ ಒಂದೆಳೆ ನೂಲು ಥರ ಬರುತ್ತಂತೆ, ಆವಾಗ ಅದು ಬೆಂದಿದೆ ಅಂತ ಅರ್ಥ. ಹಾಗೆ ಮತ್ತೊಂದು ಅಂತಂದರೆ ಅಡಿಕೆ ಕಣ್ಣೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಬಿಟ್ಟಿರುತ್ತೆ ನೋಡಿ, ಕಣ್ಣೆಲ್ಲ ಬಿಟ್ಟು ಹೋಗಿದೆ, ಹಿಂಗಾದರೆ ಬೆಂದಿದೆ ಅಂತ ಅರ್ಥ. ಈ ಥರ ಕೌಳಿಗೆ ಯೂಸ್ ಮಾಡೋದ್ರಿಂದ ಅಲ್ಲಿ ಅಡಿಕೆ ಚೊಗ್ರು ಎಲ್ಲರೂ ಉಕ್ಕಿದ್ರೆ ಅದು ಇಲ್ಲಿ ಡೈರೆಕ್ಟ್ ಈ ಕಡೆ ಬಂದು ಬೀಳತ್ತೆ, ಹಾಗಾಗಿ ಚೊಗ್ರೇನು ಹಾಳಾಗಲ್ಲ. ಈ ಥರ ಮಾಡಿ ಅದನ್ನು ಒಂದು ಬುಟ್ಟಿಗೆ ಹಾಕ್ಕೊಂಡು ಇವಾಗ ಒಣಸಕ್ಕಂತ ಇದು ಮಾಡ್ತಿರೋದು. ಸೌದೆನೆಲ್ಲ ಎಳೆದು ಕೆಡಿಸ್ಬಿಟ್ಟು ಇವಾಗ ಬುಟ್ಟಿ ತುಂಬಿಸ್ಕೊಂಡು ಅದನ್ನು ಹರಡ್ತಾರೆ. ಅಡಿಕೆ ಬೇಯಿಸಿ ಹರಡಲಿಕ್ಕೆ ಒಂದಿಬ್ಬರು ಬೇಕು. ಒಬ್ಬರು ಹಾಗೆ ತೋಡ್ಕೊಟ್ರೆ ಇನ್ನೊಬ್ರು ತೊಗೊಂಡೋಗಿ ಹಾಕಿ ಹರಡಲಿಕ್ಕೆ ಈಸಿ ಆಗುತ್ತೆ. ಒಬ್ಬರಿಗೆ ಅಂತಂದರೆ ಕಷ್ಟ ಆಗುತ್ತೆ. ಈ ಥರ ನೀಟಾಗಿ ಹರಡ್ಕೊಂಡು ತೆಳುವಾಗಿ ಹರಡ್ಕೋಬೇಕು. ಇಲ್ಲ ದಪ್ಪ ಅಂದರೆ ಬಿಸಿಲಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಅಂದರೆ ಒಳ್ಳೆ ಬಿಸಿಲಿತ್ತು ಅಂತ ಅಂದರೆ ಒಂದು 5 ಬಿಸಿಲು ಸಾಕು. ಇವಾಗ ಮೋಡ ಇರೋದ್ರಿಂದ ಒಂದು 7-8 ಬಿಸಿಲಾರು ಬೇಕಾಗತ್ತೆ. ನಮಗೆ ಮಳೆ ಏನು ಬರ್ತಾ ಇರಲಿಲ್ಲ ಅಂದರೆ ಇದು ಟಾರ್ಪಲಿಗೆ ಹಾಕಿಬಿಟ್ರೆ ಬೇಗನೆ ಅದು ಡ್ರೈ ಆಗಿಬಿಡುತ್ತೆ. ಇದು ಒಣ ಅಡಿಕೆ. ಇದನ್ನು ಅಂದರೆ ಫಸ್ಟ್ ಕೊಯ್ಲಲ್ಲಿ ಫಸ್ಟಿಗೆ ಸಿಗುತ್ತೆ. ಅದೊಂದು ಫಸ್ಟ್ ಹಣ್ಣಾಗಿರೋದೆಲ್ಲ ಉದ್ರೋಗಿರುತ್ತಲ್ಲ, ಅದು ಹಾಗೆ ಮಂಗ ತಿಂದಾಕಿರೋದೆಲ್ಲ ಇರುತ್ತೆ. ಅದನ್ನು ತೊಗೊಂಬಂದು ಆರಿಸ್ಬಿಟ್ಟು ಹೀಗೆ ಒಣಸಿ ಇದನ್ನು ಒಂದು ಒಳ್ಳೆ ಒಣಗಬೇಕು. ಅದು ಒಳಗೆ ಕಣ ಅಂತ ಸೌಂಡ್ ಬರುತ್ತೆ. ಅಲ್ಲಿ ತನಕನೂ ಅದನ್ನು ನಾವು ಒಣಸ್ಕೊಂಡ್ರೆ ಇದನ್ನು ಕೆಜಿಗೆ 100 ರೂಪಾಯಿ ತೊಗೊಂಡೋಗ್ತಾರೆ. ಅಂದರೆ ಅದು ಅಮೌಂಟ್ ವೇರಿಯೇಷನ್ ಆಗ್ತಿರುತ್ತೆ. ಅವರು ಕೆಲವೊಂದು ಸಲ ಕಡಿಮೆನೂ ಆಗುತ್ತೆ, ಕೆಲವೊಂದು ಸಲ ಜಾಸ್ತಿನೂ ಆಗಿರುತ್ತೆ. ಅಲ್ಲಿ ಅದನ್ನು ಸೇಲ್ ಮಾಡ್ಬೋದು. ಇದು ಆರಿಸ್ಲಿಕ್ಕೆ ಅಂತ ಇಟ್ಕೊಂಡಿರೋದು. ಇದು ಹೆಂಗಂತಂದರೆ ಇದರಲ್ಲಿ ಫಸ್ಟ್ ಆಗಿದ್ದರೆ 4 ಥರನೇನೋ ಮಾಡಬೇಕಿತ್ತಂತೆ. ಬಟ್ ಇವಾಗ ಇದು ನಾವು ಮಿಷನ್ ಅಡಿಕೆ ಆಗಿರೋದ್ರಿಂದ ಕಟ್ ಮಾಡಲ್ವಲ್ಲ, ಹಾಗಾಗಿ 2 ಥರ. ಈ ಥರ ಇರೋದನ್ನ ಗೊರಬ್ಲು ಅಂತ ಕರೀತಾರೆ, ನೈಸ್ ಇರೋದನ್ನ ರಾಶಿ ಇಡಿ ಅಂತ ಕರೀತಾರೆ. ಇನ್ನು ಏನಾದರೂ ಕಟ್ ಮಾಡಿದರೆ ಹಸ ಮತ್ತು ಅವೆಲ್ಲ ಇದೆ. ಇದನ್ನು ನೀಟಾಗಿ ಸಪ್ರೇಟ್ ಮಾಡಿಟ್ಕೊಂಡು ರಾಶಿ ಇಡಿನ ಒಂದು ಬುಟ್ಟಿಗೆ, ಹಾಗೆ ರಿಜೆಕ್ಟ್ ಇದು ಗೊರಬ್ಲನ್ನ ಒಂದು ಬುಟ್ಟಿಗೆ ಹಾಕಿಟ್ಕೊಳ್ಬೇಕು. ಹೀಗೆ
ರಾಶಿ ಇಡೀಗೆ ಅಮೌಂಟ್ ಜಾಸ್ತಿ ಇರುತ್ತೆ. ಅದರಲ್ಲಿ ಹಸ ಇದ್ದರೆ ಕೂಡ ಅದನ್ನು ಕೂಡ ಜಾಸ್ತಿ ರೇಟಲ್ಲಿ ತೊಗೊಳ್ತಾರೆ, ಇಲ್ಲ ಅಂತಂದರೆ ಕಡಿಮೆ ರೇಟಲ್ಲಿ. ಇದು ಕೊರಬ್ಲು, ಇದಕ್ಕೆ ತುಂಬ ಕಡಿಮೆ ರೇಟ್ ಇರುತ್ತೆ. ಇದನ್ನು ಎಲ್ಲದನ್ನೂ ನೀಟಾಗಿ ಆರಿಸ್ಬಿಟ್ಟು ಮೂಟೆ ಮಾಡಿಬಿಟ್ಟು ಮಂಡಿಗೆ ಹಾಕಿದ್ರೆ ಅಮೌಂಟ್ ಕೊಡ್ತಾರೆ. ಥ್ಯಾಂಕ್ ಯು.